ನಾನು ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಿಂದು. ಹೇ ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು 6th ಸೆಮ್ ಅಂದರೆ ಫೈನಲ್ ಇಯರ್ ಓದ್ತಾ ಇರೋ ಕಾರಣ ನನಗೆ ಎಕ್ಸಾಮ್ಸ್ ಇದ್ದಾವೆ. ಆ ಎಕ್ಸಾಮ್ಸ್ನ ನಾನು ಯಾವ ಥರ ಬರೀತೀನಿ ಅಥವಾ ನಾನು ಎಕ್ಸಾಮ್ ಬರೆದಿದ್ದ ತಕ್ಷಣ ಯಾವ ಥರ ಫೀಲ್ ಆಗ್ತೀನಿ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ರೀಸನ್ಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ ಇತ್ತು ಎಕ್ಸಾಮ್ಗೆ. ಸೊ ಅದು ಬೇರೆ ಇವತ್ತು DK ಶಿವಕುಮಾರ್ ಅವ್ರದ್ದು ಪ್ರಮಾಣ ಸ್ವೀಕರಣೆ ಇದ್ದಿದ್ದಕ್ಕೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಬೇಗ ಹೋಗಿದ್ದೆ. ಸೊ ನಾನು ಟ್ರೈನ್ಗೆ ಹೋದೆ. ಮಾಲೂರಲ್ಲಿ ಟ್ರೈನ್ ಹತ್ತಿ ಕಂಟೋನ್ಮೆಂಟ್ ಹತ್ರ ಇಳ್ಕೊಂಡು ಮತ್ತೆ ಹಾಸ್ಟೆಲ್ ಕಡೆ ಹೊರಟೆ. ಹಾಸ್ಟೆಲ್ಗೆ ಹೋಗಿ ನಮ್ಮ ಹುಡುಗಿ ಮಲಗಿದ್ಲು. ಅವಳಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿ ಎಕ್ಸಾಮ್ 2 ಗಂಟೆಗಿರೋ ಕಾರಣ ಸ್ವಲ್ಪ ರೆಸ್ಟ್ ಮಾಡಿ ಹಾಸ್ಟೆಲಲ್ಲಿ ಮತ್ತೆ ಕಾಲೇಜ್ ಕಡೆ ಹೊರಟೆ. ಕಾಲೇಜ್ ಹತ್ರ ಹೋದರೆ ರೋಡ್ ಕ್ರಾಸ್ ಮಾಡೋಕ್ಕೆ ಕೂಡ ಸ್ಪೇಸ್ ಇರಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಸುತ್ತಕೊಂಡಿತ್ತು. ಹೆಂಗೋ ನಮ್ಮ ಕಾಲೇಜಲ್ಲಿ ಮೊದಲೇ ಇನ್ಫಾರ್ಮ್ ಮಾಡಿದರು, ಟ್ರಾಫಿಕ್ ಇರಬಹುದು, ಬೇಗ ಬಂದುಬಿಡಿ 1 ಅವರ್ ಮುಂಚೆನೆ ಅಂತ. ಮತ್ತು ನಮ್ಮ 3 ಹುಡುಗಿರು ಓಕೆನಾ, ನಮ್ಮ 3 ಒಂದೇ ಬೆಂಚ್ ಮೇಟ್ಸ್. ಸೊ ನಮಗೆ ಗೊತ್ತಿಲ್ಲದೆ 3 ಸೇಮ್ ಕಲರ್ ಸೇಮ್ ಪ್ಯಾಂಟ್ಸ್ನ ಹಾಕ್ಕೊಬಂದಿದ್ದೀವಿ. ಮತ್ತು ನಾನು ಸಿಂಧು ಅಂತೂ ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀವಿ. ನಮಗೆ ಗೊತ್ತಿಲ್ಲ ಹೇಗೆ ಹಾಕ್ಕೊಂಡು ಬಂದಿದ್ದೀವಿ ಅಂತ. ಸೇಮ್ ಎಷ್ಟು ಚೆನ್ನಾಗಿದಲ್ಲ. ನೀನ್ ಡಿಫ್ರೆಂಟ್ ಪ್ಯಾಂಟ್ ಎಲ್ಲ ಈ ಪ್ಯಾಂಟ್ ಹಾಕಿದೀವಿ. ನಾನು ಇವಳು ಹಾಕೊಂಡಾಗ ಏನೋ ನಮ್ಮಿಬ್ಬರದು ಕೋಇನ್ಸಿಡೆನ್ಸ್ ಅನ್ಕೊಂಡೆ ಆಯ್ತಾ. ಮತ್ತೆ 3 ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 3 ಹಿಂಗ್ ಹಾಕೋ ಬರ್ತೀವಿ ಅಂತ. ನಾನು ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಿಂದು. ಮಾಡ್ಬಿಡ ಬಿಡು. ಅಯ್ಯೋ ಮಾಡ್ಕೋ, ಏನ್ ಭಯನಾ? ಗೈಸ್, ನಂದು ನನ್ನ ಫ್ರೆಂಡ್ ಇಬ್ಬರದು ಮದುವೆ ಆಗಿದೆ ಅಂತ ಫೀಲ್ ಆಗ್ತಾ ಇದ್ದಾಳೆ ಗೈಸ್. ಅವಳು ಕರಿಬೇಕಿತ್ತು, ಮದ್ವೆ ಕರೆದಿಲ್ಲ, ಫಂಕ್ಷನ್ ಊಟಕ್ಕೆ ಕರೆದಿಲ್ಲ, ಬೀಗಟ್ಟಕ್ಕೆ ಕರೆದ್ರೆ ಇನ್ನೇಂತ ಫ್ರೆಂಡ್ಸ್ಗಳು ನೀವೆಲ್ಲ. ಎಲ್ಲರೂ ಮದುವೆ ಆದಮೇಲೆ ಏನಕ್ಕಾದ್ರೂ ಮದುವೆ ಆದ್ವು ಅಂತ ಫೀಲ್ ಆದರೆ ಇವಳು ಇನ್ನೂ ನೀವೆಲ್ಲ ಮದುವೆ ಆಗ್ಬಿಟ್ಟಿದ್ದಾರೆ, ನನ್ನ ಸಿಂಗಲ್ ಆಗಿ ಬಿಟ್ಬಿಟ್ಟು ಅಂತ ಫೀಲ್ ಆಗ್ತಾ ಇದ್ದಾಳೆ. ಮತ್ತೆ ಎಕ್ಸಾಮ್ ಮುಗಿಸ್ಕೊಂಡು ಬಂದು ನೋಡೋ ಅಷ್ಟೊತ್ತಿಗೆ ಅಪ್ಪನ ಮುಖ ಆಯಿತು. ನೋಡಿದ ತಕ್ಷಣ ನಂಗೆ ಒಂದು ನೆನಪಾಯಿತು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದನ್ನೆಲ್ಲ ನೆನಪು ಮಾಡ್ಕೊಂಡು ಫುಲ್ ಸುಸ್ತಾಗೋಯ್ತು. ಅದಕ್ಕೆ ಅಂತ ಟೀ ಕುಡಿಯೋಣ ಅಂತ ಹೋದ್ವಿ. ಕಾಮನ್ ಸೈಜ್ ಕಂಪ್ಯಾರಿಟಿವ್ ಬರ್ದೆ ಎರಡೂನು. ಫಸ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೂತ್ಕೊ ಹೇಳ್ತೀನಿ. ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೀರಾ? ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನನಗೆ ಅರ್ಥ ಆಗಿಲ್ಲ, ನಿಮಗೆಲ್ಲ ಅರ್ಥ ಆಗುತ್ತೆ ಸರಿ ಅಂತ. ಮತ್ತೆ ಹಾಸ್ಟೆಲ್ ಕಡೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಹುಡುಗಿ ನಂದು ಲಗೇಜ್ ಬ್ಯಾಗ್ ಎತ್ಕೊಬಂದ್ಲು. ಯಾಕಂದರೆ ನಾನು ಹಾಸ್ಟೆಲ್ ಹತ್ರದಲ್ಲೇ ವೆಕೇಟ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ. ಸೊ ಇವಾಗ ಅವಳಿಗೋಸ್ಕರ ಒಂದು ದೋಸೆ ಕೊಡಿಸ್ಬಿಟ್ಟು ಮತ್ತೆ ಅವಳು ನನಗೋಸ್ಕರ ಬಸ್ ಸ್ಟಾಪ್ವರೆಗೂ ಮತ್ತೆ ಎತ್ಕೊಬಂದ್ಲು ಲಗೇಜ್ನ. ಮತ್ತು ನನಗೆ ಈ ಕಷ್ಟ ಎತ್ಕೊಳ್ಳೋಕ್ಕಾಗಲಿಲ್ಲ, ವೀಲ್ಸ್ ಬೇರೆ ಕಿತ್ತೋಗಿತ್ತು. ಅದಕ್ಕೆ ತಲೆ ಮೇಲೆ ಹಿಡ್ಕೊಂಡು ಹೋಗ್ತಾಯಿದ್ದೀನಿ ರೈಲ್ವೆ ಸ್ಟೇಷನ್ಗೆ. ಈ ಥರದ ಕೆಲವೊಂದು ಸಲ ಇಲ್ಲ, ಈ ಥರ ಎತ್ಕೊಂಡು ಹೋದರೆ ಎಲ್ಲರೂ ನೋಡ್ತಾರೇನೋ, ನನ್ನನ್ನೇ ನೋಡ್ತಾರೇನೋ ಅನ್ನೋ ಫೀಲ್ ಆಗ್ತಾಯಿತ್ತು. ಬಟ್ ಏನೇ ಆಗಲಿ, ನೋಡಿದ್ರೆ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರೋದೆ. ಹಿಂಗೆ ಮಾಡೋದ್ರಿಂದ ಸೋಷಿಯಲ್ ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ. ಯಾರೂ ಈ ಥರ ನಮ್ಮನ್ನ ನೋಡ್ತಾರೆ ಅಂತ ಫೀಲ್ ಆದಾಗ ಅದನ್ನೇ ಮಾಡಬೇಕು, ಆವಾಗ ಸೋಷಿಯಲ್ ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ ಅಷ್ಟೇ. ಮನೆಗೆ ಬಂದೆ. ಸೊ ಗೈಸ್, ಇವತ್ತು ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ, ಮನೇಲಿ ಒಬ್ಬಳೇ ಇದ್ದೀನಿ. ಸೊ ಹಾಗಾಗಿ ಅಡುಗೆ ಮಾಡೋಕ್ಕೆ ಏನೂ ಮನಸ್ಸು ಬರ್ತಾ ಇಲ್ಲ. ಸೊ ಇವಾಗ ಸ್ವಲ್ಪ ಹಾಲಿದೆ, ನಮ್ಮ ನಾಯಿ ಮರಿಗೆ ಆಲ್ರೆಡಿ ಹಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ಅದನ್ನೇ ಒಂಚೂರು ನಾನು ಕಾಫಿ ಮಾಡ್ಕೊಂಡು ಕುಡಿದು ಮೊಸರು ತಂದು ಒಂದು ಆಮ್ಲೆಟ್ ಹಾಕ್ಕೊಂಡು ಅನ್ನ ತಿಂತೀನಿ ಅಷ್ಟೇ. ಗೈಸ್, ಇನ್ನೊಂದೇನು ಗೊತ್ತಾ, ಈ ಗಂಡಸ್ರನ್ನ ಮನೆಯಲ್ಲಿ ನಂಬಿಟ್ಟು ಹೋಗ್ಬಾರ್ದು. ಯಾಕೆ ಅಂತ ಹೇಳ್ತೀನಿ ಆಯ್ತಾ. ಒಂದ್ಸಲ ಹೀಗೆ ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಿದ್ರು, ನಾನು ಹಿಂಗೆ ಕಾಲೇಜ್ಗೆ ಹೋಗಿ ಬರೋಣ ಅಂತ ಇದ್ದೆ. ಅವಾಗ ಒಂದ್ಸಲ ಏನ್ ಮಾಡಿದ್ದಾರೆ, ಮನೆಯಲ್ಲಿ ಫ್ಯಾನ್ ಆನ್ ಮಾಡ್ಬಿಟ್ಟು ಹೊಟ್ಟೋಗಿದ್ದಾರೆ. ನಾನು ಬರೋವರೆಗೂ ಫ್ಯಾನ್ ಆನಲ್ಲೇ ಇದೆ, ಸುತ್ತಾನೆ ಇದೆ. ಕೇಳಿದ್ರೆ ನಾನಿದ್ದಾಗ ಕರೆಂಟ್ ಹೋಗಿತ್ತು, ಅದಕ್ಕೆ ಸುತ್ತಾಡ್ತಾ ಇತ್ತು, ನೋಡ್ಕೊಂಡಿಲ್ಲ, ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳಿದ್ರು. ಓಕೆ, ಎನಿವೇಸ್ ಅದು ಹೋಯ್ತು. ನೆಕ್ಸ್ಟ್ ಟೈಮ್ ಒಂದ್ಸಲ ಗ್ಯಾಸ್ ಆನ್ ಮಾಡ್ಬಿಟ್ಟು ಹೋಗಿದ್ದಾರೆ, ಅದು ಉರಿತಾನೆ ಇದೆ ಎಷ್ಟೊತ್ತುವರೆಗೂ ಅಂದ್ರೆ ನಾನು ಬರೋವರೆಗೂ ಸಾಯಂಕಾಲ. ಇವಾಗ ಏನ್ ಮಾಡಿದ್ದಾರೆ, ಈ ಕಿಟಕಿ ಸೈಡ್ ವಿಂಡೋಸ್ ಇದೆ ಆಯ್ತಾ, ಇಲ್ಲಿ ಕಾಣಿಸ್ತಿದೆ ಅಲ್ಲ ಆ ವಿಂಡೋಸ್, ಅದನ್ನ ಕೂಡ ತೆಗೆದುಬಿಟ್ಟು ಹೋಗಿದ್ದಾರೆ. ರೂಮಲ್ಲಿ ಲೈಟ್ಸ್ ಆನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇವಾಗ ನೋಡಿದ್ರೆ ಅದೇನದು, ನೀನ್ ನಾಳೆನೆ ಬರ್ಬೇಕಾಗಿತ್ತು, ಹಾಸ್ಟೆಲ್ಗೆ ಹೋಗ್ಬೋದಿತ್ತಲ್ವಾ ಆರಾಮಾಗಿ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ನನ್ಗೆ ಅದೇ ಹೇಳೋದು,
ನಾನು ಯಾವತ್ತೂ ಆ ಥರ ಇದು ಮಾಡಲ್ಲ ಆಯ್ತಾ. ನಾನು ಯಾವಾಗನ ಹೋಗ್ಲಿ ಮನೆಯಿಂದ ಆಚೆ ಕಡೆ ಹೋಗ್ಬೇಕಾದ್ರೆ ಏನೇನು ಇವತ್ತು ಬರಲ್ಲ ನಾನು ಅಂತ ನಂಗೆ ಅನಿಸಿದ್ರೆ, ಇವತ್ತು ನಾನು ಆಚೆ ಕಡೆ ಹೋಗ್ತೀನಿ, ಇವತ್ತು ಮನೇಲಿ ಯಾರು ಇರಲ್ಲ ಅಂತ ಅನ್ಸಿದ್ರೆ ಪ್ರತಿಯೊಂದನ್ನು ನಾನು ನೋಡ್ಕೋತೀನಿ. ಏನು ಗ್ಯಾಸ್ ಆಫ್ ಮಾಡಿದೀನಾ, ಕಿಟಕೀಸ್ ಓಪನ್ ಕ್ಲೋಸ್ ಆಗಿದ್ಯಾ, ಮತ್ತೆ ನೀಟಾಗಿ ಫ್ಯಾನ್ಸು ಲೈಟ್ಸು ಎಲ್ಲ ಆಫಲ್ಲಿ ಇದೆಯಾ ಅಂತ ಡಬಲ್ ಚೆಕ್ ತ್ರಿಬಲ್ ಚೆಕ್ ಮಾಡ್ಕೊಂಡು ಮನೆಯಿಂದ ಆಚೆ ಬಿಡ್ತೀನಿ. ಅದಕ್ಕೆ ಈ ಗಂಡಸರಿಗೆ ಸ್ವಲ್ಪ ಓಕೆ, ಅವರು ಫೈನಾನ್ಷಿಯಲಿ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಹೌದು, ಬಟ್ ಈ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಆ ರೆಸ್ಪಾನ್ಸಿಬಿಲಿಟಿ ಇದ್ರೆ ಒಳ್ಳೇದು ಅನ್ನೋದು ನನ್ನ ಫೀಲಿಂಗ್. ಎನಿವೇಸ್ ಇಟ್ಸ್ ಓಕೆ. ನಾನು ಹೆಂಗೋ ಮನೆಗೆ ಬಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಇವತ್ತು ಹಾಸ್ಟೆಲಲ್ಲೇ ಇರಬೇಕು ಅಂತ ಇದ್ದೆ, ಆದರೆ ಇವತ್ತು ನಮ್ಮ ಪುಟಾಣಿ ನಾಯಿ ಮರಿಗಳಿಗೋಸ್ಕರ ಬಂದ್ಬಿಟ್ಟೆ. ಸೊ ಅದಕ್ಕೆ ಏನೋ ಅಕಸ್ಮಾತ್ ಕೋತಿಗಳೇನಾದರೂ ಬಂದ್ಬಿಟ್ಟಿದ್ರೆ ಫುಲ್ ಕಿತ್ತು ಬಿಸಾಕಿರೋ ಇದನ್ನೆಲ್ಲ. ಸೊ ಹಾಗಾಗಿ ದೇವರು ಕರೆಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ನಮ್ಮ ನಾಯಿ ಮರಿಗಳ ಜೊತೆ ಮಾತಾಡೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವ್ಲಾಗ್ನ ಎಂಡ್ ಕೂಡ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.